ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸ ವರ್ಷ ಹೇಗೆಲ್ಲ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡೋಣ ಅಂತ ಕೇಕ್ ತೊಗೊಂಡು ಬಂದ್ವಿ. ನಮ್ಮ ಅಚ್ಚು ಯಾವುದು ಕೇಕ್ ಇಷ್ಟಪಟ್ಲೋ ಅದೇ ಕೇಕ್ ತೊಗೊಂಡು ಬಂದ್ವಿ. ಅವಳು ಕೋಲ್ಡ್ ಕೇಕ್ ಇಷ್ಟಪಟ್ಲು, ಹಾಗಾಗಿ ಕೋಲ್ಡ್ ಕೇಕ್ ತಂದ್ವಿ. ಅವಳಂತೂ ಇವಾಗೇ ಕೇಕ್ ಕಟ್ ಮಾಡೋಣ ಅಮ್ಮ, ಆಮೇಲೆ ಬೇಡ ಇವಾಗೇ ಮಾಡೋಣ ಕೇಕ್ ಕಟ್ಟಿಂಗು ಅಂತ ಇದ್ಲು. ಆದರೆ ನಾನು ಇವಾಗ ಕಟ್ ಮಾಡಬಾರ್ದು, ರಾತ್ರಿ 12 ಗಂಟೆ ಕಟ್ ಮಾಡೋಣ ಅಂತ ಹೇಳಿದೆ. ಹಾಗೆಯೇ ಬೆಳಗ್ಗೆ ಹೊಸ ವರ್ಷದ ದಿವಸ ತಿನ್ನೋಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಇವಾಗ ಗುಲಾಬ್ ಜಾಮೂನ್ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಜಾಮೂನ್ ಮಾಡಿಟ್ರೆ ಬೆಳಗ್ಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಜಾಮೂನ್ ಪ್ಯಾಕೆಟ್ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಅರ್ಧ ಪ್ಯಾಕೆಟ್ ಮಾತ್ರ ನಾನು ಜಾಮೂನ್ ಮಾಡಿದ್ದೀನಿ. ಇನ್ನೂ ಅರ್ಧ ಪ್ಯಾಕೆಟ್ ಜಾಮೂನ್ ಪೌಡರು ಹಾಗೆ ಬಾಕ್ಸಲ್ಲಿ ಎತ್ತಿಟ್ಟೆ. ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವೀಟ್ ಯಾರೂ ಜಾಸ್ತಿ ತಿನ್ನಲ್ಲ. ಒಂದು ಫುಲ್ ಪ್ಯಾಕೆಟ್ ಜಾಮೂನ್ ಮಾಡಿದಾಗ ಜಾಸ್ತಿ ಆಗುತ್ತೆ, ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾಳೆ ಹೊಸ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟೇ ಜಾಮೂನ್ ರೆಡಿ ಮಾಡಿದ್ದೀನಿ. ನಾವು ಪಾಪುಗೂ ಜಾಸ್ತಿ ಸ್ವೀಟ್ ಕೊಡಲ್ಲ, ನಾವೂ ಜಾಸ್ತಿ ಸ್ವೀಟ್ ತಿನ್ನಲ್ಲ. ಅದಕ್ಕೋಸ್ಕರ ನಾನು ಫುಲ್ ಪ್ಯಾಕೆಟ್ ಜಾಮೂನ್ ಮಾಡಿಲ್ಲ. ಹೆಂಗೂ ಜಾಮೂನ್ ಪ್ಯಾಕೆಟ್ ತಂದಿದ್ದೀವಿ, ಜಾಮೂನ್ ಮಾಡಿಬಿಡೋಣ ಅಂತ ಮಾಡಿಬಿಟ್ರೆ ನಮ್ಮ ಮನೇಲಿ ತಿನ್ನೋರು ಯಾರೂ ಇಲ್ಲ, ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಎಷ್ಟು ತಿಂತೀವೋ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಜಾಮೂನ್ ರೆಡಿ ಮಾಡಿದ್ದೀನಿ, ಸುಮ್ಮನೆ ವೇಸ್ಟ್ ಮಾಡೋದು ಏನಕ್ಕೆ ಅಂತ. ಜಾಮೂನ್ ರೆಡಿ ಮಾಡೋಷ್ಟೊತ್ತಿಗೆ ಕೇಕ್ ಕಟ್ ಮಾಡೋ ಟೈಮ್ ಆಯಿತು. ನನ್ನ ಮಗಳಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ಲು. ಕೇಕ್ ಕಟ್ ಮಾಡೋಕ್ಕೆ ಬಾರಮ್ಮ, ಕೇಕ್ ಕಟ್ ಮಾಡೋಕ್ಕೆ ಬಾರಮ್ಮ ಅಂತ ಕೂಗ್ತಾನೆ ಇದ್ಲು ಒಂದೇ ಸಮನೆ. ಅವಳು ಖುಷಿ ನೋಡಿ ನಮಗೂ ಖುಷಿ ಆಗ್ತಾಯಿತ್ತು, ಒಂದು ಕೇಕ್ ಕಟ್ ಮಾಡೋಕ್ಕೆ ಎಷ್ಟು ಖುಷಿ ಪಡ್ತಾ ಇದ್ದಾಳೆ ಅಂತ. ಮಕ್ಕಳಂದ್ರೇ ಹಾಗೆ ಅಲ್ವಾ, ಯಾವುದು ಕಾಸ್ಟ್ಲಿ ಗಿಫ್ಟು, ಯಾವುದು ಕಮ್ಮಿ ರೇಟಿನ ಗಿಫ್ಟು ಅಂತ ಅವರಿಗೆಲ್ಲ ಗೊತ್ತಾಗಲ್ಲ, ಚಿಕ್ಕ ಚಿಕ್ಕದ್ರಲ್ಲೇ ಖುಷಿ ಪಡ್ತಾರೆ. ನಾವಿವಾಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ ಕೇಕ್ ಕಟ್ ಮಾಡೋಕ್ಕೆ. ಪ್ರತಿ ವರ್ಷವೂ ನಾವು ಟೆರೆಸ್ ಮೇಲೆ ಕೇಕ್ ಕಟ್ ಮಾಡೋದು. ನೀವೆಲ್ಲ ಹೊಸ ವರ್ಷನ ಹೇಗೆಲ್ಲ ಆಚರಿಸಿದ್ರಿ ಅಂತ ಕಮೆಂಟ್ ಮೂಲಕ ನಮಗೂ ತಿಳಿಸಿ. ನೆಕ್ಸ್ಟ್ ಡೇ ನಾವು ನಮ್ಮ ಮನೆ ದೇವ್ರ ಹತ್ರ ದೀಪ ಹಚ್ಚಿ, ದೇವರೇ ಈ ವರ್ಷವೂ ನಮಗೆ ಖುಷಿಯಾಗಿಡಪ್ಪ ಅಂತ ಕೇಳಿಕೊಂಡು ಜಾಮೂನ್ ತಿಂದು ನಾವು ಓರಿಯನ್ ಮಾಲ್ಗೆ ಹೋದ್ವಿ ಸ್ನೇಹಿತರೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.